ನಮಸ್ಕಾರ. ಈ ದಿನ ಅಂಜನಾದ್ರಿ ಬೆಟ್ಟದಲ್ಲಿ ನನ್ನ ಬಾಲ್ಯ ಸ್ನೇಹಿತರಾದ ಸಂಗಯ್ಯ ಸ್ವಾಮಿ ಹಿರೇಮಠ ಅವರು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಮತ್ತು 50ನೇ ಬೆಟ್ಟದ ದರ್ಶನ ಕಾರ್ಯಕ್ರಮ ಇತ್ತು. ಸುಮಾರು 20 ವರ್ಷದಿಂದ ನನ್ನ ರೇಖಿ ಧ್ಯಾನ ಕಾರ್ಯಕ್ರಮ ಪ್ರಾರಂಭಿಸಿದ್ದು ಕೂಡ ಈ ಅಂಜನಾದ್ರಿ ಬೆಟ್ಟದಿಂದನೇ. ಅದು TV9 ಈಗೂ ಉಂಟೆ ಕಾರ್ಯಕ್ರಮದಲ್ಲಿ ಕೂಡ ಪ್ರಸಾರವಾಯಿತು. ಈ ಸ್ಥಳ ಹನುಮನಹಳ್ಳಿ ಮೂಲತಃ ಆಂಜನೇಯ ಸ್ವಾಮಿ ಹುಟ್ಟಿದಂಥ ಬರ್ತ್ ಪ್ಲೇಸ್ ಆಗಿದೆ, ಜನ್ಮಸ್ಥಳವಾಗಿದೆ. ಈ ಸ್ಥಳ ಅತ್ಯಂತ ಜಾಗೃತ ಸ್ಥಳವಾಗಿದೆ ಮತ್ತು ಆಧ್ಯಾತ್ಮಿಕ ಸಾಧಕರಿಗೆ ತುಂಬ ಉಪಯುಕ್ತ ಸ್ಥಳ ಆಗಿದೆ. ಪ್ರತಿಯೊಬ್ಬರೂ ತಮ್ಮ ಆಧ್ಯಾತ್ಮಿಕ ಸಾಧನೆ ಹಾಗೂ ಜಾತಕದಲ್ಲಿ ಏನಾದರೂ ದೋಷ ಪರಿಹಾರವಿದ್ದರೆ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಪಡೆಯುವುದರಿಂದ ನೆಮ್ಮದಿ ಹಾಗೂ ಆನಂದವನ್ನು ಪಡೆಯಲು ಸಾಧ್ಯವಿದೆ. ಈ ಬೆಟ್ಟ ಹತ್ತಿ ನೀವು ದರ್ಶನ ಪಡೆದಾಗ ನಿಮ್ಮ ದೇಹದಲ್ಲಿ 7 ಚಕ್ರಗಳು ಆ್ಯಕ್ಟಿವೇಶನ್ ಆಗ್ತವೆ ಮತ್ತು ಸಂಪೂರ್ಣವಾಗಿ ಆನಂದ ನಿಮ್ಮನ್ನು ಆವರಿಸ್ತದೆ. ಮತ್ತು ನಿಮ್ಮಲ್ಲಿ ಔರಾ ಕ್ಲೀನಿಂಗ್ ಇಲ್ಲ ಅಂದರೆ ಯಾರ ದೇಹದಲ್ಲಿ ಪ್ರೇತಾತ್ಮ ಬಾಧೆ ಅಥವಾ ಬೇರೆ ಯಾವುದಾದ್ರೂ ತೊಂದರೆಗಳಿದ್ದರೆ ಈ ಬೆಟ್ಟ ಹತ್ತಿ ಭಗವಂತನ ಆಂಜನೇಯ ಸ್ವಾಮಿ ದರ್ಶನ ಪಡೆಯೋದ್ರಿಂದ ನಿಮ್ಮಲ್ಲಿ ಆ ಒಂದು ದೋಷವನ್ನು ಪರಿಹಾರ ಮಾಡ್ಕೋಬೋದು. ಅಷ್ಟೊಂದು ಪವಿತ್ರ ಸ್ಥಳ ಮತ್ತು ಎನರ್ಜೆಟಿಕ್ ಪ್ಲೇಸ್ ಆಗಿರೋದ್ರಿಂದ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ತಮ್ಮ ಸುತ್ತಮುತ್ತಲಿರೋ ಎಲ್ಲರನ್ನೂ ಕರೆದುಕೊಂಡು ಆ ಭಗವಂತನ ದರ್ಶನವನ್ನು ಪಡ್ಕೊಂಡು ಸಂಪೂರ್ಣ ತಮ್ಮ ಜೀವನವನ್ನು ನೆಮ್ಮದಿ ಮತ್ತು ಆನಂದದಾಯಕವಾಗಿ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಈ ದೇಹ ತುಂಬ ಪ್ರಬಲವಾದಾಗ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿನ ದೈವಿಕ ಶಕ್ತಿಯನ್ನು 7 ಚಕ್ರಗಳು ಆ್ಯಕ್ಟಿವೇಟ್ ಆಗೋದ್ರ